ಹಾಯ್ ಆಲ್, ಎಲ್ರು ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈವ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಆಲ್ರೆಡಿ 7:20 ಆಗಿದೆ. ಸೊ ನಾನು ಈವ್ನಿಂಗ್ ರೆಗ್ಯುಲರ್ ಆಗಿ ಇವಾಗ ವಾಕ್ ಮಾಡ್ತಾ ಇದ್ದೀನಿ. ಸೊ ಅಥರ್ನ ಸೈಕಲ್ ಮೇಲೆ ಆಚೆ ಕರ್ಕೊಂಡು ಟೆಂಪಲ್ಗೆ ಹೋಗಿ ನನ್ ವಾಕ್ ನ ಮುಗಿಸ್ಕೊಂಡು ಮನೆಗ್ ಬಂದ್ವಿ. ಒಂದ್ ಸ್ವಲ್ಪ ಹೊತ್ತಾಯ್ತು. ನಮ್ದು ರೀಸೆಂಟ್ ಆಗಿ ಮೈಸೂರ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ನೋಡಿ. ಆ ವ್ಲಾಗ್ ನ ತುಂಬಾ ಇಂಟ್ರೆಸ್ಟ್ ಇಂದ ನೋಡ್ತಾನೆ, ಯಾಕಂದ್ರೆ ಅದು ಜೂನ್ ಅಲ್ಲಿ ಮಾಡಿರೋದಲ್ವಾ. ಸೊ ಎಲ್ಲಾ ಅನಿಮಲ್ಸ್ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಅವನಿಗೆ. ಸೊ ಆ ವ್ಲಾಗ್ ನೋಡ್ತಾ ಕೂತಿದ್ದ ಇಷ್ಟೊತ್ತು. ಇನ್ನು ಇವಾಗ ನಮ್ಮ ಮನೆಯವರು ಬೆಳಗ್ಗೆ ಟಿಫನ್ ಮಾಡಿ ಆಫೀಸ್ಗೆ ಹೋಗಿದ್ರು. ನೈಟ್ ಡಿನ್ನರ್ಗೆ ಮನೆಗೆ ಬರ್ತೀನಿ ಅಡ್ಗೆ ಮಾಡು ಅಂತ ಹೇಳಿದ್ರು. ಮಧ್ಯಾಹ್ನ ಅವ್ರಿಲ್ಲ ಅಂತ ನಾನು ಸಿಂಪಲ್ ಆಗಿ ರೈಸ್ ನ ಮಾಡ್ಕೊಂಡು ತಿಂದಿದ್ದೆ. ಸೊ ಇವಾಗ ಪಾಲಕ್ ಸೊಪ್ಪುನ ಬಳಸ್ಕೊಂಡು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ದಾಲ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಆ ರೆಸಿಪಿನ ನಿಮ್ಗೂ ತೋರ್ಸೋಣ ಅಂತ ಈ ಬ್ಲಾಗು. ಸೊ ಲೆಟ್ಸ್ ಕಂಟಿನ್ಯೂ ದ ಬ್ಲಾಗ್. ಸೊ ದಾಲ್ ಒಂದೇ ಹೊತ್ತಿಗೆ ಆಗಿರೋದ್ರಿಂದ ನಾನು ಈ ಚಿಕ್ಕ ಕಪ್ಪಲ್ಲಿ ಅರ್ಧದಷ್ಟು ಬೇಳೆನ ತಗೋತಾ ಇದ್ದೀನಿ. ಸೊ ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಪಾಲಕ್ ಸೊಪ್ಪನ್ನ ಈ ತರ ಮುಂಚೆನೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಕುಕ್ಕರ್ ಅಲ್ಲೇನೆ ಆಡ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಅರಿಶಿನದ ಪುಡಿ, ಒಂದ್ ಸ್ವಲ್ಪ ಉಪ್ಪು, ಇಷ್ಟನ್ನ ಆಡ್ ಮಾಡ್ಕೊಂಡು ಒಂದ್ 3-4 ವಿಸಲ್ ಆಗ್ಬೇಕು. ಬೇಳೆ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ. ಸೊ ನಿಮ್ಗೆ ಎಷ್ಟು ವಿಸಲ್ ಬೇಕು ಅಕಾರ್ಡಿಂಗ್ಲಿ, ಮ್ಯಾಕ್ಸಿಮಮ್ 3 to 4 ಆದ್ರೆ ಚೆನ್ನಾಗಾಗತ್ತೆ. ಏನ್ ಮಾಡ್ತಿದ್ದಿ? ಸಕ್ರೆ ಅಮ್ಮ ಅನ್ಲಾ? ಯಾರಂದ್ರು ಸಕ್ರೆ ಅಮ್ಮ ಅಂತ? ಏಯ್, ಯಾರಂದಿದ್ದು ಸಕ್ರಮ್ಮ ಅಂತ? ಸುಜನ ಚಿಕ್ಕಿ. ಅಷ್ಟೇ ಅಲ್ಲ, ಸುಜನ ಚಿಕ್ಕಿ ಅಂತಲಿ. ಅದ್ರಾಗಿಲ್ಲ. ಯಾವಾಗಿನ್ ನೆನ್ಪಿಟ್ಟಿಗುಂಡು ಅಜ್ಜಿ ಯಾವಾಗ ಗುಲಾಬ್ ಜಾಮೂನ್ ಮಾಡಿ ಕಳ್ಸಿದ್ ನಿಂಗ. ಎಷ್ಟು ಮನ್ಸ ಆಯ್ತು, 8-9 months ಆಯ್ತು. ಅದ್ರ ಆ ಡಬ್ಬಾಗ ಗುಲಾಬ್ ಜಾಮೂನ್ ಇದ್ವು ಅಂತ ಇನ್ನ ನೆನ್ಪಿಟ್ಟಿಯಲ್ಲ. ಖಾಲಿ ಆಗದ್ ಮತ್ತ ಅದ್ರಾಗಿಲ್ಲ. ಸೊ ಈ ದಾಲ್ಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲಾನು ಚೆನ್ನಾಗಿ ಜಜ್ಕೊಂಡು ಹಾಕೊಂಡ್ ಮಾಡೋಣ, ಚೆನ್ನಾಗಿರುತ್ತೆ. ಲಿಟಿಲ್ ಹೆಲ್ಪರ್, ಮಾಮ್ಸ್ ಲಿಟಿಲ್ ಹೆಲ್ಪರ್ ಇವನು. ಬೆಳ್ಳುಳ್ಳಿ ಸಿಪ್ಪಿ ಬಿಡಿಸ್ಕೊಡ್ತಾನಂತೆ. ಎಲ್ಲಿ ತೆಗದಿಯಾ ಸಿಪ್ಪಿ? ಹಂಗೆ ಅದ ಅದಕ್ಕ ನೋಡು, ಅಲ್ಲೇ ಹಂಗೆ ಅದಲ್ಲ. ಥ್ಯಾಂಕ್ ಯು ಬಂಗಾರಿ, ಥ್ಯಾಂಕ್ ಯು. ಅಮ್ಮ ಹೆಲ್ಪ್ ಮಾಡ್ತೀಯ ಅಪ್ಪು ನೀನು? ಎಲ್ಲ ಕೊಡ್ತಿ, ಎಲ್ಲ ಹೆಲ್ಪ್ ಮಾಡ್ತಿ ನೀನು. ಗುಡ್ ಬಾಯ್ ಇದೆಯಪ್ಪ ನೀನು. ನೀವು ಮಿಕ್ಸಿಗೂ ಹಾಕೋಬಹುದು. ನಾನು ಇವತ್ತು ಈ ಕುಟ್ಟಾಣಿಲಿ ಕುಟ್ಕೋತಾ ಇದ್ದೀನಿ. ಅದು ಒಂದ್ ಸ್ವಲ್ಪ ಫ್ಲೇವರ್ ಚೆನ್ನಾಗ್ ಬರುತ್ತೆ. ಏನೇ ಹೇಳಿ, ನಮ್ಮ ಮನೇಲಿ ಈ ತರ ಚಟ್ನಿ ಆಗಿರ್ಬೋದು, ಒಳ್ಳಲ್ಲಿ ಮಾಡಿದ್ರೇನೆ ತುಂಬಾ ಇಷ್ಟ ಪಡ್ತಾರೆ. ಸೊ ಕುಟ್ಟಾಣಿ ಇದೆ ಅಲ್ವಾ ಹೆಂಗಾದ್ರು, ಸೊ ಅದ್ರಲ್ಲೇ ಜಜ್ಜಿ ಮಾಡೋಣ ಇವತ್ತು ಅಂತ. ಅಂಡ್ ಮೆಣಸಿನ್ಕಾಯಿ 2 ತಗೊಂಡಿದ್ದೀನಿ. ತುಂಬಾ ಖಾರ ಇದೆ, ಹಂಗಾಗಿ ಬೆಳ್ಳುಳ್ಳಿನೂ ಹಾಕ್ತಿವಲ್ವಾ, ಸ್ವಲ್ಪ ಸ್ಪೈಸಿ ಆಗುತ್ತೆ. ನಿಮಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು
ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆನ ಹಾಕೊಂಡು ಚೆನ್ನಾಗಿ ಮೀಡಿಯಂ ಆಗಿ ಅದನ್ನ ಜಜ್ಕೋಬೇಕು. ತೋರಿಸ್ತೀನಿ ಯಾವ ತರ ಇರ್ಬೇಕು ಅಂತ. ಆ ತರ ಜಜ್ಕೊಂಡು ಇದನ್ನ ದಾಲ್ಗೆ ಬಳಸ್ತಾ ಇದೀನಿ. ಇಷ್ಟೊತ್ತು ಅಡ್ಗೆ ಮನೆ ಪಾತ್ರೆ ಎಲ್ಲ ತಗೊಂಡು ಸೋಫಾ ಮೇಲೆ ಕುತ್ಕೊಂಡು ನಾನು ಅಡ್ಗೆ ಮಾಡ್ತೀನಿ ಅಂತ ಏನೋ ಮಾಡ್ತಾ ಕೂತಿದ್ದ. ಏನ್ ಮಾಡಿದೆ ಇಷ್ಟೊತ್ತು? ಊಟ ಮಾಡಿದೆ, ಅಡಿಗೆ ಮಾಡಿದೆ. ಮಾತ್ ಬಂದಾಗಿಂದ ಸರಿಯಾಗಿ ತಲೆ ತಿಂತಾನೆ. ಎಷ್ಟು ನೀಟಾಗಿ ಬಿಡ್ಸಿದಾನೆ ನೋಡಿ. ಏನ್ ಖಾಲಿ? ಖಾಲಿ. ಅನ್ನ ಆಯ್ತು. ಸೊ ನೋಡಿ, ಇದ್ರಲ್ಲಿ 2 ಮೆಣಸಿನ್ಕಾಯಿ ತಗೊಂಡಿದೀನಿ. ಆಮೇಲೆ ಒಂದು 8ರಿಂದ 10 ಬೆಳ್ಳುಳ್ಳಿ ತಗೊಂಡಿದೀನಿ. ಅದು ಜಾಸ್ತಿ ಘಾಟ್ ಇಲ್ಲ ಹಂಗಾಗಿ. ಸೊ ನೆಕ್ಸ್ಟ್ ಜೀರಿಗೆ. ಏನದು ನೋಡು. ಸೊ ಇವಾಗ ಇದನ್ನ ಚೆನ್ನಾಗಿ ಜಜ್ಕೊಳ್ಳೋಣ. ಸೊ ನೋಡಿ, ಈ ತರ ಪೂರ್ತಿಯಾಗಿ ಸಾಫ್ಟ್ ಅಲ್ಲ, ಈ ತರ ಇದನ್ನ ಜಜ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಯಾವ ತರ ದಾಲ್ ಮಾಡ್ತೀನಿ ಅಂತ ನಿಮ್ಗೂ ತೋರಿಸ್ತೀನಿ. ಸೊ ಇದು ಬೇಳೆದು ಕುಕ್ಕರ್ ಇನ್ನ ಕೂಲ್ ಆಗ್ಬೇಕು. ಸೊ ಅಷ್ಟರಲ್ಲಿ ಪಾತ್ರೆ ಎಲ್ಲ ಡಬ್ಬಾಕೋದಿದೆ. ಸೊ ಆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಕೂಡಲ್ಲ? ಏನ್ ಮಾಡ್ತಿ ಮತ್ತೆ? ಆಟ. ಬಾಯ್. ಯೋಗನ ಸ್ಟಾರ್ಟ್ ಮಾಡಿದೀವಿ, ನಾನು ನಮ್ಮ ಮನೆಯವರು ಇಬ್ರು ಒಟ್ಟಿಗೆನೆ ಮಾಡ್ತಾ ಇದ್ದೀವಿ. ಬಿಗಿನಿಂಗ್ ಆಗಿರೋದ್ರಿಂದ ಎವ್ರಿ ಡೇ ಯೋಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದನ್ನ ಫಾಲೋ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ನಾನ್ ಮುಂಚೆ ಮೈಸೂರಲ್ಲಿ BSc ಓದೋದಕ್ಕಿದ್ದಾಗ ಬಂತಲ್ಲ, ನನ್ ರೂಮ್ಮೇಟ್ ತುಂಬಾ ಹೆಲ್ತ್ ಕಾನ್ಶಿಯಸ್ ಇದ್ಲು. ಗಾಡಿ ಹಚ್ಬಿಟ್ಟ್ಯಾ? ಸೂಪರ್. ಮತ್ತೆ ಹಚ್ಚು. ಏನ್ ಹೇಳ್ತಿದ್ದೆ? ಇವನು ಹೇಳಿದ್ನಲ್ಲ, ತುಂಬಾ ಮಾತಾಡ್ತೇನೆ, 1 ನಿಮಿಷನೂ ಸುಮ್ನೆ ಇರಲ್ಲ. ಮೈಸೂರಲ್ಲಿ ಇದ್ದಾಗ ನನ್ನ ರೂಮ್ಮೇಟ್ ಒಬ್ರು ತುಂಬಾ ಹೆಲ್ತ್ ಕಾನ್ಶಿಯಸ್ ಇದ್ರು. ಸೊ ಅವ್ರ ಜೊತೆ ಸೇರ್ಕೊಂಡು ಯೋಗ ಮತ್ತೆ ಒಂದಷ್ಟು ಆಬ್ಸ್ ವರ್ಕೌಟ್ ಎಲ್ಲ ಮಾಡ್ತಿದ್ದೆ ನಾನು. ಹಂಗಾಗಿ ನನಗೊಂದ್ ಸ್ವಲ್ಪ ಯೋಗ ಪ್ರಾಕ್ಟೀಸ್ ಇದೆ. ಸೊ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹೆಲ್ತ್ ಇಶ್ಯೂ ಅಂದ್ರೆ ಮತ್ತೇನಿಲ್ಲ, ಅದೇ ಅಸಿಡಿಟಿ, ಗ್ಯಾಸ್ಟ್ರಿಕ್, ಇಂಡೈಜೆಷನ್, ಈ ಪ್ರಾಬ್ಲಮ್ ಇಂದ. ಆಮೇಲೆ ಮುಂಚೆ ಎಲ್ಲ ನಾವು ಮಲ್ಕೊಳ್ಳೋದು ಲೇಟ್ ಆಗ್ತಿತ್ತು, ಎದ್ದೇಳೋದು ಲೇಟ್ ಆಗ್ತಿತ್ತು. ಅಫ್ಕೋರ್ಸ್ ಮಲ್ಗೋದ್ ಲೇಟ್ ಆದ್ರೆ ಎದ್ದೇಳೋದನ್ನು ಲೇಟ್ ಆಗುತ್ತೆ. ಸೊ ಅದೆಲ್ಲ ಹೇಳ್ಬೇಕು ಅಂದ್ರೆ ನಮ್ ಲೈಫ್ ಸ್ಟೈಲ್ ನಮಗೆ ತುಂಬಾ ಹೆಲ್ತ್ ನ ಅಪ್ಸೆಟ್ ಮಾಡ್ತಾ ಹೋಯ್ತು. ಸೊ ಇವಾಗ ಎಲ್ಲಾನು ಚೇಂಜ್ ಮಾಡ್ಕೊಂಡಿದೀವಿ. ಆಲ್ರೆಡಿ 1 ವೀಕ್ 10 ಡೇಸ್ ಆಗ್ತಾ ಬಂತು ಅನ್ಸುತ್ತೆ. ಸೊ ಫೀಲಿಂಗ್ ಬೆಟರ್, ವೆರಿ ವೆರಿ ಮಚ್ ಬೆಟರ್. ಇನ್ನು 1 ವೀಕಿಗೆನೆ ಇಷ್ಟು ಒಳ್ಳೆ ರಿಸಲ್ಟ್ಸ್ ಇದೆ ಅಂದ್ರೆ ಲೈಫ್ ಲಾಂಗ್ ಯೋಗ ಮಾಡೋದ್ರಿಂದ ಎಷ್ಟು ಒಳ್ಳೆ ರಿಸಲ್ಟ್ಸ್ ಅಂದ್ರೆ ಎಫೆಕ್ಟ್ಸ್ ಇರ್ಬೋದು ಅದರಿಂದ ಅಂತ ನೀವೇ ಯೋಚನೆ ಮಾಡಿ. ಸೊ ದಟ್ಸ್ ಇಟ್. ಯಾರೆಲ್ಲ ಯೋಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು ಡಿಲೇ ಮಾಡ್ತಿದ್ದೀರಾ, ಡೋಂಟ್ ಡೂ ದಟ್. ಅದರಿಂದ ಮಾತ್ರ ನಿಜ ತುಂಬಾ ಅಂದ್ರೆ ತುಂಬಾ ಎಫೆಕ್ಟಿವ್ ಇದೆ. ಬೆಳಗ್ಗೆ ಬೇಗ ಎದ್ದು ಮಿನಿಮಮ್ ½ an hour ಸಾಕು. 1 4 ಸೆಟ್ ಸೂರ್ಯ ನಮಸ್ಕಾರ,
ಅದಾದ್ಮೇಲೆ ಒಂದಷ್ಟು ಬಾಡಿ ಫುಲ್ಲು ಆಕ್ಟಿವೇಟ್ ಆಗೋದಕ್ಕೆ ವರ್ಕೌಟ್ಸ್ ಇದೆ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನ ಕೇಳಿ. ನಾನು ಯೋಗ ಎವ್ರಿಡೇ ಪೇಜ್ ಅಲ್ಲಿ ನಾನು ಯಾವ ವಿಡಿಯೋಸ್ ನ ಫಾಲೋ ಮಾಡಿ ವರ್ಕೌಟ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ನ ಆಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಮೆಂಟ್ಸ್ ಮಾಡೋದ್ ಮರಿಬೇಡಿ. ಬಟ್ ಯೋಗ ಸ್ಟಾರ್ಟ್ ಮಾಡ್ದಾಗಿಂದ ಫೀಲಿಂಗ್ ವೆರಿ ಬೆಟರ್. ಅದಕ್ಕೆ ಹೇಳ್ತಿದ್ದೀನಿ. ಯಾಕೆ ಅಂದ್ರೆ ಇವಾಗ ನಾವಷ್ಟೇ ಅಲ್ಲ, ನಮ್ ತರ ಆಲ್ಮೋಸ್ಟ್ ಎಲ್ರಿಗೂ ಲೈಫ್ ಸ್ಟೈಲ್ ನಮ್ ತರಾನೇ ಇರುತ್ತೆ. ಈಗಿನ ಜನರೇಷನ್ ಅವ್ರದ್ದು ಮೊಬೈಲ್ ನೋಡ್ತಾ ಲೇಟ್ ನೈಟ್ ಮಲ್ಗೋದು, ಸಿನಿಮಾಸ್ ನೋಡ್ತಾ ಲೇಟ್ ನೈಟ್ ಮಲ್ಗೋದು, ಆ ತರ ಎಲ್ಲ ಮಾಡಿ ಸುಮ್ನೆ ಹೆಲ್ತ್ ಅಪ್ಸೆಟ್ ಮಾಡ್ಕೋತಾ ಇರ್ತೀವಿ. ಸೊ ಇವಾಗ ಏನಪ್ಪಾ ಅಂದ್ರೆ ನೈಟ್ 8:30 ಅನ್ನೋಷ್ಟ್ರಲ್ಲಿ ಯಾಕೆ ತೆಗ್ದಿ ತೊಂಬಾದಿದ್ದಾಣ ಎಲ್ಲಿಟ್ಟಿ ತೊಂಬಾದ. ಇವಾಗ ಏನು ಅಂದ್ರೆ ಚೇಂಜ್ ಮಾಡ್ಕೊಂಡಾಗಿಂದ 8ಗೆ ನೈಟ್ ಡಿನ್ನರ್ ಮುಗಿಸ್ಬಿಡ್ತೀವಿ ನಾವು. ಸೊ ಇದ್ರಿಂದ ಏನಾಗುತ್ತೆ ಅಂದ್ರೆ ನನಗೆ ನನ್ ವರ್ಕ್ ಎಲ್ಲ ಬೇಗ ಮುಗಿಸ್ಕೊಳ್ಳೋದಿಕ್ಕೆ ಹೆಲ್ಪ್ ಆಗುತ್ತೆ. ಸೊ 8 ಅನ್ನೋಷ್ಟ್ರಲ್ಲಿ ಅಥರ್ವೊಂದು ಊಟ ಮುಗಿಯುತ್ತೆ. ಮ್ಯಾಕ್ಸಿಮಮ್ 8:30. ಏನಾದ್ರು ಇನ್ ಕೇಸ್ ನಮ್ಮ ಮನೆಯವರಿಗೆ ಮೀಟಿಂಗ್ ಇದ್ದು ಏನಾದ್ರು ಲೇಟ್ ಆದ್ರೂ 8:30ಗೆ ಊಟ ಮಾಡ್ಬಿಡ್ತೀವಿ. ಸೊ ಊಟ ಆದ ತಕ್ಷಣ ಬೇಗ ಬೇಗ ಎಲ್ಲ ನನ್ ಕೆಲ್ಸ ಅಂದ್ರೆ ಕಿಚನ್ ಅಲ್ಲಿ ಪಾತ್ರೆ ತೊಳೆಯೋದು, ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದು, ಎಲ್ಲಾ ಕೆಲ್ಸನೂ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ಬೋದು. ಸೊ ಮುಗೀತು ಅಂದ್ರೆ ಇನ್ನೇನು ಆಲ್ಮೋಸ್ಟ್ ನಾನು ಇವಾಗಲ್ಲ ಯಾವಾಗಿನ ಕೆಲ್ಸ ಅವಾಗೆ ಮಾಡಿ ಮುಗಿಸ್ಬಿಡ್ತೀನಿ. ನನಗೆ ಏನಕ್ಕೆ ಲೇಟ್ ಆಗ್ತಿತ್ತು ಅಂದ್ರೆ ಒಂದ್ ಸ್ವಲ್ಪ ಊಟ ಲೇಟ್ ಆಗಿ ಮಾಡ್ತಿದ್ವಿ. ಅವಾಗ 9:30 ಮಾಡ್ತಿದ್ವಿ. ಅದಾದ್ಮೇಲೆ ನಾನು ಕಿಚನ್ ಕ್ಲೀನ್ ಮಾಡ್ಕೊಂಡು ನಾನು ವಿಡಿಯೋ ಎಡಿಟಿಂಗ್ ನೈಟ್ ಮಾಡ್ಕೋತಿದ್ದೆ. ಸೊ ಅದ್ರಿಂದ ಏನಾಗ್ತಿತ್ತು ಅಂದ್ರೆ ನಂದು ಎಡಿಟಿಂಗ್ ಎಲ್ಲ ಮುಗಿಸಿ ನಾನು ಮಲ್ಗೋಷ್ಟ್ರಲ್ಲಿ 12:30 1 ಆಗ್ಬಿಡೋದು. ಅದು ನನಗೆ ತುಂಬಾ ಇಂಡೈಜೆಷನ್ ನನಗೆ ಇಂಡೈಜೆಷನ್, ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ತುಂಬಾ ಸ್ಟಾರ್ಟ್ ಆಗೋಯ್ತು ನನಗೆ. ಬೂಸ್ಟ್ ತಿಂತೀಯಾ? ಅಲ್ಲಿ ಕಿತ್ತುತ್ತಾರ ಡಾಕ್ಟರ್. ಏಕ ಏನಾಯ್ತು? ಖಾರನ ಎಲ್ಲಿ ಬಿದ್ದಿ? ಯಾವಾಗ ಬಿದ್ದಿ? ಸುಳ್ಳು ಹೇಳ್ಕೋತ ಹಳ್ಳ ಕುಚ್ಚೋ. ಏನಾಯ್ತು ಏನು ಎಲ್ಲಿ ಇದನ್ ಮುಟ್ಟಿದೆ? ಏನಾಯ್ತು ಮತ್ತೆ ಬಾಯಿಗೆ? ಮಾಡಿ ದೊಡ್ಡ ಏನೋ ಹೇಳ್ತಿದ್ದೆ ಮತ್ತೆ ಮರ್ತೋದೆ. ಏನ್ ಹೇಳ್ತಿದ್ದೆ? ನೈಟ್ ಡಿನ್ನರ್ ಬೇಗ ಮುಗಿಸೋದ್ರಿಂದ 9 ಅನ್ನೋಷ್ಟ್ರಲ್ಲಿ ನನ್ ಕೆಲ್ಸಾನು ಮುಗಿಯುತ್ತೆ. ಸೊ ಬೇಗ ಕೆಲ್ಸ ಮುಗಿಯೋದ್ರಿಂದ ಬೇಗ ಮಲ್ಕೊಂಡ್ಬಿಡ್ತೀವಿ. 9:30 ಮ್ಯಾಕ್ಸಿಮಮ್ ಮಲ್ಕೊಂಡ್ಬಿಟ್ಟಿರ್ತೀವಿ. ಸೊ ಬೆಳಗ್ಗೆ ಬೇಗ ಎದ್ಬಿಟ್ಟು ಯೋಗ ಮಾಡಿ ಅದಾದ್ಮೇಲೆ ರಾಗಿ ಗಂಜಿ ಕುಡಿತೀವಿ ಇಬ್ರು. ಟೀ ಕಾಫಿ ಬಿಟ್ಬಿಟ್ಟಿದೀವಿ. ಹೇಳಿದ್ನಲ್ಲ, ನಮ್ ಲೈಫ್ ಸ್ಟೈಲ್ ನ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಅಂದಾಗ ವಿ ಹ್ಯಾವ್ ಟು ಡೂ ಇಟ್. ಇವಾಗಲ್ಲ ಅಂದ್ರೆ ನಾವು ತುಂಬಾ ಲೇಟ್ ಮಾಡಿದ್ರೆ ಆಮೇಲೆ ತುಂಬಾ ಸಫರ್ ಮಾಡ್ಬೇಕಾಗತ್ತೆ. ಸೊ ನಾನು ಮತ್ತೆ ನಮ್ಮ ಮನೆಯವರು ಇನ್ನೂ ಇದೇ ತರ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ನಾವು ತುಂಬಾ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಡಿಸೈಡ್ ಮಾಡಿ ಯೋಗ ಸ್ಟಾರ್ಟ್ ಮಾಡಿದೀವಿ. ತರ್ಲೆ 1 ನಿಮಿಷ ಸುಮ್ನೆ ಕೂಡಲ್ಲ. ಗಾಡಿ ಆಡೋಗಿದ್ ಬಾಡ ಕೈ ಹಾಕ್ ನೋಡಲ್ಲ. ಅಥರ್ವನ್ ವಿಡಿಯೋ ಬಂದದ್ ನೋಡ್ತಿದೆ ಅದು ನೋಡು. ಡಾಕ್ಟರ್ಸ್ ಹೇಳೋದು ನೈಟ್ 7 ಅಷ್ಟೊತ್ತಿಗೆ ಊಟ ಮಾಡ್ಬೇಕು, ಅದಾದ್ಮೇಲೆ ಏನು ತಿನ್ಬಾರ್ದು ಅಂತ. ಬಟ್ ನಮಗ್ ಸ್ವಲ್ಪ ಕಷ್ಟನೇ ಆಗುತ್ತೆ. ಪೂರ್ತಿ 7ಗೆ ಅಂದ್ರೆ
ಮಿಡ್ ನೈಟ್ ಅಲ್ಲಿ ಹಸ್ವಾಗ್ಬಿಡುತ್ತೆ ಅಂತಾರೆ ನಮ್ಮ ಮನೆಯವರು. ಸೊ 8ಗೆ ಓಕೆ, 8ಗೆ ಊಟ ಮಾಡ್ಬಿಟ್ಟು 9:30ಗೆ ಮಲ್ಕೊಂಡ್ರೆ ಬೆಳಗ್ಗೆ ಯೋಗ ಮುಗಿದ್ಮೇಲೆ ರಾಗಿ ಗಂಜಿ ಕುಡಿತೀವಿ. ಸೊ ಅದಾದ್ಮೇಲೆ ಆಲ್ಮೋಸ್ಟ್ ಫರ್ಮೆಂಟೆಡ್ ರೈಸೇ ಬೆಳಗ್ಗೆ ಟಿಫನ್ನಿಗೆ. ಇನ್ ಕೇಸ್ ಫರ್ಮೆಂಟೆಡ್ ರೈಸ್ ಏನಾದ್ರೂ ಇಲ್ಲ ಅಂದ್ರೆ ಏನಾದ್ರೂ ಟಿಫನ್ ಮಾಡ್ತೀನಿ, ಅದನ್ನು 9:30ಗೆ ಮುಗಿಸ್ಬಿಡ್ತೀವಿ. ಸೊ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅಥರ್ವನು 8ಗೆ ಊಟ ಆದ ತಕ್ಷಣ 8:30 ಅನ್ನೋಷ್ಟ್ರಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾನೆ. ಸೊ 8:30 ಮಲ್ಗೋದ್ರಿಂದ ಬೆಳಗ್ಗೆ ನಾನು ನಮ್ಮ ಮನೆಯವ್ರ ಎದ್ದು ಯೋಗ ಫ್ರೆಶ್ ಅಪ್ ಆಗಿ ಯೋಗ ಸ್ಟಾರ್ಟ್ ಮಾಡೋಷ್ಟ್ರಲ್ಲಿ ಅವನು ಎದ್ದು ಬರ್ತಾನೆ ನಮ್ ಜೊತೆ. ಸೊ ಯಾಕ ಅಲ್ಲಿ ಕತ್ತಲದನ ಸೊ ಅವನು ಬೇಗ ಎದ್ದಿರೋದ್ರಿಂದ ಟಿಫನ್ ಮಾಡ್ಸಿ ಸ್ನಾನ ಮಾಡ್ಸಿದ ತಕ್ಷಣ ಅವನು ಮಲ್ಕೊಂಡ್ಬಿಡ್ತಾನೆ. ಅವ್ನ್ ಮಲ್ಕೊಂಡ್ಮೇಲೆ ನನಗೆ ಅಡ್ಗೆ ಕೆಲ್ಸ ಸುಲಭ ಆಗುತ್ತೆ, ಬೇಗ ಅಡ್ಗೆ ಮುಗಿಸ್ಬಿಡ್ತೀನಿ. ಸೊ ಮಧ್ಯಾಹ್ನನು ಅಷ್ಟೇ 1-1:30ಗೆಲ್ಲ ಊಟ ಮಾಡ್ತೀವಿ. ಈವ್ನಿಂಗ್ ಮಾತ್ರ ಏನು ಕುಡಿಯಲ್ಲ. ಇನ್ ಕೇಸ್ ಏನಾದ್ರೂ ಕುಡಿಬೇಕು ಅಂತ ಅನ್ಸಿದ್ರೆ ನಮ್ಮ ಮನೆಯವ್ರಿಗೆ ಮಾತ್ರ ಕಾಫಿ ಮಾಡ್ಕೊಟ್ಟಿರ್ತೀನಿ. ಇಲ್ಲ ಅಂದ್ರೆ ನಾನಂತೂ ಏನು ಕುಡಿಯಲ್ಲ. ನಮ್ಮ ಮನೆಯವರಿಗೆ ವರ್ಕ್ ಮಾಡ್ತಿರ್ತಾರಲ್ವಾ, ವರ್ಕ್ ಲೋಡ್ ಜಾಸ್ತಿ ಆಗಿ ಒಂದ್ ಸ್ವಲ್ಪ ಏನಾದ್ರೂ ಬಿಸಿದು ಕುಡಿಬೇಕು ಅನ್ಸಿದ್ರು ಟೀ ಕುಡಿಯಲ್ಲ, ಅವರು ಕಾಫಿ ಕುಡಿತಾರೆ. ಅದನ್ನು ಯಾವಾಗೋ ಒಂದ್ಸಲ ಬೇಕು ಅಂತ ಅನ್ಸಿದ್ರೆ ಕುಡಿತಾರೆ. ಸೊ ಅದಾದ್ಮೇಲೆ ನಾನು ಆಸ್ ಯೂಶುವಲ್ ನಂದು ಪಾತ್ರೆ ಬಟ್ಟಿ ಒಣಗಾಕೋದಾಗಿರ್ಬೋದು, ಮಡ್ಚಿಡೋದಾಗಿರ್ಬೋದು, ಮಧ್ಯಾಹ್ನ ಊಟ ಮುಗಿದ್ಮೇಲೆ ಎಲ್ಲಾ ಕೆಲ್ಸನು 4 ಅನ್ನೋಷ್ಟ್ರಲ್ಲಿ ಮುಗಿಸ್ಕೊಂಡ್ಬಿಡ್ತೀನಿ. ಸೊ 4ಗೆ ಮನೆ ಕಸ ಬಳ್ದು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿ ಅಥರ್ವನ ಕರ್ಕೊಂಡು ವಾಕಿಂಗಿಗೆ ಹೋಗ್ತೀನಿ. ಅವ್ನ್ ಸೈಕಲ್ ಮೇಲೆ ಕರ್ಕೊಂಡು ಆಚೆ ಹೋದ್ರೆ ಅವನು ಈ ಏರಿಯಾದಲ್ಲಿರೋ ಮಕ್ಳ ಜೊತೆ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾನೆ. ಸೊ ಮಿನಿಮಮ್ ಏನಪ್ಪಾ ಅಂದ್ರೆ ಹಾಫ್ ಅನ್ ಅವರ್ ಆದ್ರೂ ವಾಕ್ ಮಾಡ್ಬೇಕು ಅನ್ಕೊಂಡು ನಾನ್ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದು. ಬಟ್ ಖುಷಿ ವಿಷಯ ಏನು ಅಂದ್ರೆ 1 ಅವರ್ ಮಿನಿಮಮ್ ವಾಕ್ ಮಾಡ್ತಾ ಇದ್ದೀನಿ. ಸೊ ಇದು ಯೋಗ, ಈ ವಾಕಿಂಗ್ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗಿದೆ ನನ್ ಹೆಲ್ತ್ ರಿಕವರ್ ಆಗೋದಿಕ್ಕೆ. ಮಕಾನ ಅಪ್ಪಗೆ ಹೇಳಂತ ತೊಗೊಂಬರ್ತಾರ ಖಾಲಿ ಎಲ್ಲದ, ನೀನೇ ಖಾಲಿ ಮಾಡಿಯಲ್ಲ ನೋಡು ನೋಡು ಖಾಲಿ ಎದ್ರಾಗ, ಅದ್ರಾಗಿಲ್ಲ, ಅದ್ರಾಗ ಪುಟಾಣಿ ಪುಡಿ ಅದ. ಸೊ ಮಖಾನ ತರ್ಬೇಕು ನೀ, ಕಂಪಲ್ಸರಿ ಇರ್ಬೇಕು. ಅದು ಮಂತ್ಲಿ 2 times ಮಖಾನ ತಂದಿರ್ತೀವಿ. ನೀನೇ ಖಾಲಿ ಮಾಡ್ಬಿಟ್ಟಿ. ಸೊ ಏನ್ ಹೇಳಕ್ ಬಂದೆ ಅಂದ್ರೆ, ನೀವುನು ಏನಾದ್ರೂ ನಿಮ್ಮ ಲೈಫ್ ಅಲ್ಲಿ ಹೆಲ್ತ್ ಇಶ್ಯೂಸ್ ತುಂಬಾ ಇದ್ರೆ, ಇವಾಗ ನನಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಇರೋದ್ರಿಂದ ಈ ಸೂರ್ಯ ನಮಸ್ಕಾರದ ಜೊತೆ ಅದಕ್ಕೆ ಸಂಬಂಧಪಟ್ಟಿರೋ ಯೋಗ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹೆಲ್ತ್ ಏನ್ ಇಶ್ಯೂಸ್ ಇದೆ ನೀವ್ ಅದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ, ಡಿಲೇ ಮಾಡ್ಬೇಡಿ. ಯಾಕೆ ಅಂದ್ರೆ ಒಂದಷ್ಟು ನಿಮಗೆ ಸಿಂಟಮ್ಸ್ ಬರ್ತಿರುತ್ತೆ, ಸಾಕು ಅವಾಯ್ಡ್ ಮಾಡಿ ಇದನ್ನ ಅಂತ. ಅವಾಗ ನೀವು ನಿಮ್ಮ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದ್ರೆ ಈ ಮೈಕ್ ನೋಡಿದ್ರೆ ಹಾಡ್ ಹೇಳ್ಬೇಕು ಅಂತ ನಾವು ಹೇಳಿ. ಆಯ್ತಾ, ಹೊರಗೋಗಿ ಗಾಡಿ ಆಡೋಗಿ ಸ್ವಲ್ಪ ಹೊತ್ತು. ನಾ ಮಮ್ಮಿ ಮಾಡ್ತೀನಿ, ಹೊರಗೋಗಿ ಗಾಡಿ ಆಡ. ಅಲ್ಲಮ್ಮ ಅಡಿಗೆ ಮಾಡ್ತೀನಿ, ಆಮೇಲೆ ಮಮ್ಮಿ ಮಾಡಿಸ್ತೀನಿ ನಿಂಗ. ಅಡಿಗೆ ಮಾಡ್ತೀನಿ. ಸೊ ಅಷ್ಟೇ, ನೀವು ಯೋಗ ಮತ್ತೆ ವಾಕ್ ನ ಸ್ಟಾರ್ಟ್ ಮಾಡಿ. 2 ಮಾಡಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದನ್ನಾದ್ರೂ ಮಾಡಿ. ಇವಾಗ ದಾಲ್ನ ಯಾವ ತರ ಮಾಡ್ತೀನಿ ಅಂತ ತೋರಿಸ್ತೀನಿ. ಮಾತಾಡ್ತಾ ಕೂತ್ರೆ ಟೈಮ್ ಆಗ್ಬಿಡುತ್ತೆ, ನಮ್ಮ ಮನೆಯವ್ರು ಬರ್ತಾರೆ ಮತ್ತೆ ಇವಾಗ. ಸೊ ಇವಾಗ ದಾಲ್ನ ಮಾಡೋದಿಕ್ಕೆ ಒಂದು ಕಡಾಯಿ ಏನಾದ್ರೂ ಅನ್ಕೋಬಹುದು. ಅದಕ್ಕೆ
ಒಂದ್ 3 ಟೇಬಲ್ ಸ್ಪೂನ್ ಆಯಿಲ್ ನ ಹಾಕಿದೀನಿ. ಅದು ಹೀಟ್ ಆಗಿದೆ. ಇದಕ್ಕೆ ಒಂದ್ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಅದಾದ್ಮೇಲೆ ಒಂದ್ ಸ್ವಲ್ಪ ಅರಿಶಿಣದ ಪುಡಿ. ಅದಕ್ಕೆ ಇವಾಗ ಮುಂಚೆನೆ ಇದನ್ನ ಕುಟ್ಟಾಣಿಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಆಡ್ ಮಾಡ್ತಾ ಇದೀನಿ. ಓನಮ್ಮ ಅಡಿಗೆ ಮಾಡ್ಲಿಕ್ಕತ್ತೀನಿ. ಈಗ ಮೊಮ್ಮ ಮಾಡಿಸ್ತೀಯಾ? ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ಲಿ. ಮಾಡ್ಸು. ಎಲ್ಲಿ ಕೂತ್ಕೊಂಡ್ ಮಾಡಿಸ್ತಿ? ಅವಂದೇ ಬ್ಲಾಗ್ ನೋಡ್ಕೊಂಡು ಜೋಕಿಗೆ ಮೊಮ್ಮ ಮಾಡಿಸ್ತಾ ಇದನ್ನ. ಮೊಮ್ಮ ಮಾಡ್ತಿದ್ದದಾ? ಏನ್ ಮೊಮ್ಮ ಮಾಡಿಸ್ತಿದ್ದಿ? ಸಾರನ್ನ ಮೊಮ್ಮ ಮಾಡ್ತದ? ಜೋಕಿ ಮಾಡ್ತದ? ಮಾಡ್ಸಂಗಿದ್ರೆ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಮುಂಚೆನೆ ಬೇಳೆ ಮತ್ತೆ ಪಾಲಕ್ ಸೊಪ್ಪುನ ಹಾಕೊಂಡು ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ದಾಲ್ ಅಂದ್ರೆ ಗಟ್ಟಿನೂ ಇರಬಾರ್ದು, ತುಂಬಾ ನೀರಾಗೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿಲಿ ಇರ್ಬೇಕು, ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ. ಆಲ್ರೆಡಿ ಬೇಳೆಗೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿರೋದ್ರಿಂದ ನೋಡಿ ಉಪ್ಪನ್ನ ಹಾಕೊಳ್ಳಿ. ಎಲ್ಲಿಗೆ ಹೋಗ್ಬರ್ತಿ? ಸ್ಕೂಲಿಗೆ ಹೋಗ್ಬರ್ತೀಯಾ? ಏನ್ ಮಾಡ್ತಿ ಸ್ಕೂಲಿಗೆ ಹೋಗಿ? ABC ಬರಿತೀಯಾ? ಹೋಗ್ಬರ್ತ್ಯಾ? ಹೋಗ್ಬಾ, ಹುಷಾರು. ಉಲ್ಟಾ ಎಲ್ಲಿಗಾದ್ರು ಅವ್ರಪ್ಪ ಆಫೀಸ್ಗೆ ಹೋಗ್ಬೇಕಾರೆ ಅಪ್ಪ ಹೋಗ್ಬಾ ಬಾಯ್ ಹುಷಾರು ಅಂತ ಹೇಳ್ತಾನೆ. ನಾನ್ ಹೇಳೋದ್ ಕೇಳಿಸ್ಕೊತಾನೆ, ರಿಪೀಟ್ ಮಾಡ್ತಾನೆ ಅದನ್ನೇ, ಹುಷಾರಮ್ಮ ಅಂತೆ. ಜೂಕಿನ್ ಸ್ಕೂಲಿಗೆ ಕರ್ಕೊಂಡು ಹೋದ್ರೆ ನಿನ್ನ ಒದ್ದೆ ಓಡಿಸ್ತಾರ. ಕರ್ಕೊಂಡು ಹೋಗಬಾರದು ಜೂಕಿನ ಸ್ಕೂಲಿಗೆ. ಹಂಗೆ ಕರ್ಕೊಂಡೋಗು. ಸೊ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಒಂದ್ ಸ್ವಲ್ಪ ನಿಂಬೆ ಹಣ್ಣನ್ನ ಹಿಂಡ್ತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಸೊ ದಾಲ್ ಕನ್ಸಿಸ್ಟೆನ್ಸಿ ಮಾತ್ರ ಪರ್ಫೆಕ್ಟ್ ಆಗಿದೆ. ಟೇಸ್ಟ್ ಯಾವ ತರ ಆಗಿದೆ ಅಂತ ನೋಡೋಣ. ನಮ್ಮ ಮನೆಯವ್ರು ಬಂದ್ಮೇಲೆ ಹೇಳಿಸ್ತೀನಿ. ನೋಡ್, ಅಪ್ಪ ಕೊಡ್ತೀಯ ರಿಮೋಟು? ಅಪ್ಪ ಏನ್ ನೋಡ್ತಾರ ಟಿವ್ಯಾಗ? ಅಮ್ಮ ನೋಡ್ತಾರ ಟಿವ್ಯಾಗು? ನ್ಯೂಸ್ ನೋಡ್ತಾರ. ಜೋಡ್ಸಂತೆ ಆಯ್ತು. ಚಲೋ ಅದಾ? ಅಥರ್ದು ಊಟ ಆಯ್ತು ಈಗಷ್ಟೇ. ಸೊ ನಾಳೆಗೆ ದೋಸೆಗೆ ಅಂತ ನೆನೆ ಹಾಕಿದ್ದೆ. ಸೊ ಅದನ್ನ ಮಿಕ್ಸಿಗೆ ಹಾಕಿ ಮುಗಿಸ್ಬಿಡ್ಬೇಕು. ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು. ಅವ್ರು ಹೊರಡೋದ್ ಲೇಟ್ ಆಯ್ತಂತೆ ಆಫೀಸಿಂದ. ಸೊ ಅವ್ರು ಬರೋದ್ ಲೇಟ್ ಆಗತ್ತೆ. ಅಷ್ಟ್ರಲ್ಲಿ ಎಲ್ಲಾ ಕೆಲ್ಸ ಮುಗಿಸ್ಕೊಂಡ್ಬಿಟ್ರೆ ಬಂದ ತಕ್ಷಣ ಊಟ ಮಾಡಿ ಮಲ್ಕೋಬಹುದು. ಸೊ ಇವಾಗ ದೋಸೆ ಬ್ಯಾಟರ್ನ ಮಿಕ್ಸಿಗೆ ಹಾಕೊಂಡು ಈ ಕೆಲ್ಸ ಮುಗಿಸ್ಬಿಟ್ರೆ ಇನ್ನು ಅವ್ರು ಬಂದ್ಮೇಲೆ ಊಟ ಮಾಡಿ ಮಲ್ಕೊಂಡ್ಬಿಡ್ಬೋದು. ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ಇವತ್ತು. ನಮ್ಮ ಮನೆಯವ್ರದ್ದು ವರ್ಕ್ ಫ್ರಮ್ ಹೋಮ್. ಮನೆಯಿಂದ ಕೆಲಸ ಮಾಡಿದಾಗ ಎಲ್ಲ ಟೈಮ್ ಟು ಟೈಮ್ ಆಗ್ಬಿಡುತ್ತೆ. ಈ ತರ ಆಫೀಸ್ಗೆ ಏನಾದ್ರು ಹೋದ್ರೆ ಸಮಟೈಮ್ಸ್ ಟ್ರಾಫಿಕ್ ಪ್ರಾಬ್ಲಮ್ಮು, ಸಮಟೈಮ್ಸ್ ಅವ್ರ ಆಫೀಸ್ ವರ್ಕ್ ಲೋಡ್ ಜಾಸ್ತಿ ಆಗಿ ಹೊರಡೋದ್ ಲೇಟ್ ಆಗ್ಬೋದು. ಹಂಗಾಗಿ ಲೇಟ್ ಆಗುತ್ತೆ.
ಏನ್ ಮಾಡ್ಬೇಕಿದ್ರಾಗ? ಮಾಡ್ಬೇಕು. ಏನ್ ಮೊಮ್ಮಮ್? ಹ್ಮ್, ಏನಿಷ್ಟೇ ಮೊಮ್ಮಮ್ ಮಾಡ್ಬೇಕು? ನಿದ್ದೆ ಬಂದ್ಬಿಟ್ಟ ನಮಗೆ. ನೋಡು ಏನ್ ಒರ್ಸ್ಕೊಂಡಿ? ನಿದ್ದೆ ಒರ್ಸ್ಕೊಂಡೆ. ಒರೆಸ್ಕೊಂಡ್ರೆ ನಿದ್ದೆ ಹೋಗ್ಬಿಡ್ತದ? ಯಾರ ಹೇಳಾರ ನಿಂಗ? ಹ್ಮ್. ಸೊ ದೋಸೆ ಬ್ಯಾಟರ್ ಏನೋ ರೆಡಿ ಮಾಡಿ ಇಟ್ಬಿಟ್ಟೆ. ಇನ್ನು ಇವಾಗ ಅಥರ್ವನ್ ತುಂಬಾ ನಿದ್ದೆ ಬಂದ್ಬಿಟ್ಟಿದೆ ಆಲ್ರೆಡಿ. ಅವ್ನ್ ಟೈಮ್ ಮೀರೋಗಿದೆ. 8:30 ಮಲ್ಗೋನು. ಇವತ್ತು ಸ್ವಲ್ಪ ಲೇಟ್ ಆಗಿದೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದು ಮರಿಬೇಡಿ. ನನ್ನ ಅಪ್ಕಮಿಂಗ್ ಅಪ್ಲೋಡ್ಸ್ ನಿಮ್ಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಯಾ ದಟ್ಸ್ ಇಟ್. ಮತ್ತೆ ಸಿಗುವ.